ಬಂಧುಗಳೇ, ನಾನು ಸಾಮಾನ್ಯವಾಗಿ ಕೂತ್ ಮಾತನಾಡ್ತೇನೆ. ಇವತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿಯ ಹಿರಿಯ ಮುಖಂಡರಾದ ರವಿಯವರು ಮಾತನಾಡಿದ್ದಾರೆ, ಜಗ್ಗೇಶ್ ಅವರು ಮಾತನಾಡಿದ್ದಾರೆ, NDA ಅಭ್ಯರ್ಥಿ ಪ್ರಜ್ವಲ್ ಅವರು ಮಾತನಾಡಿದ್ದಾರೆ. ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗಲ್ಲ. ಈ ರಾಷ್ಟ್ರದ ವ್ಯವಸ್ಥೆ ಒಬ್ಬ ಪ್ರಧಾನಮಂತ್ರಿಯಾಗಿ 10 ತಿಂಗಳು ಅಧಿಕಾರ ನಡೆಸಿದ್ದೇನೆ. 1 ವರ್ಷ 8 ತಿಂಗಳು ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದೇನೆ. 4 ವರ್ಷ ನೀರಾವರಿ ಮಂತ್ರಿಯಾಗಿ ಕೆಲಸ ಮಾಡಿದ್ದೇನೆ. ಒಟ್ಟು 62 ವರ್ಷದ ರಾಜಕೀಯದ ಇತಿಹಾಸದಲ್ಲಿ ನಾನು ಅಧಿಕಾರ ಮಾಡಿರೋದು ಕೇವಲ 6 ವರ್ಷ. ಈ ಮಾತನ್ನು ಯಾಕೆ ಹೇಳಿದೆ? ಏನು ನೋವನ್ನ ಊಟ ಮಾಡಲಿಕ್ಕೆ ನನ್ನ ಜನತೆ ಕಾರಣ ಅಲ್ಲ. ಯಾರು ನಾನು ಬೆಳೆಸಿದ್ನೋ ಆ ವ್ಯಕ್ತಿಗಳೇ ನನ್ನನ್ನು ಕೋರ್ಟಿಗೆ ನಿಲ್ಲಿಸ್ತಾರೆ. ಸುಪ್ರೀಂ ಕೋರ್ಟಲ್ಲಿ ನಿಂತ್ಕೋಬೇಕಾಗ ದಯಮಾಡಿ ತಪ್ಪನ್ನು ತಿಳ್ಕೋಬಾರ್ದು. ಇಲ್ಲಿ ಜಗನ್ನಾಥ್ ಇದ್ದಾರೆ, ಕಾಫಿ ಬೋರ್ಡ್ ಅವ್ರ ಮೆಂಬರ್ನ ಮಾಡಿದ್ದು ಉಂಟು. ನಾನು ಜಗ್ಗೇಶ್ ಅವರು, ನಾನು ಪಾರ್ಲಿಮೆಂಟ್ ಅಲ್ಲಿ ನನ್ನ ರೈತರಿಗೆ ಯಾವ ನೀರು, ಕಾವೇರಿ ನೀರು ಹರಿತಾ ಇದೆಯೋ, ಅದು ಹೇಮಾವತಿ ಇರ್ಬೋದು, ಹಾರಂಗಿ ಇರ್ಬೋದು, ಕಬಿನಿ ಇರ್ಬೋದು, ಯಗಚೆ ಇರ್ಬೋದು, ಕಾಫಿ ತೋಟಗಳಿಗೆ ನೀರಿಲ್ಲ, ಇವತ್ತು ಅತ್ಯಂತ ಸಂಕಷ್ಟದಲ್ಲಿದ್ದಾರೆ ಎನ್ನುವುದನ್ನ ನಾನು ಮಾಧ್ಯಮಗಳಲ್ಲಿ ನೋಡಿದ್ದೇನೆ. ದಯಮಾಡಿ ಯಾವುದು ನಾನು ಉತ್ಪ್ರೇಕ್ಷೆಯಿಂದ ಮಾತನಾಡ್ಲಿಕ್ಕೆ ಹೋಗಲ್ಲ. ಈ ವಿಷಯದಲ್ಲಿ ನಾನು ಎದ್ದು ರಾಜ್ಯಸಭೆಯಲ್ಲಿ ಹೇಳಲಿಕ್ಕಾಗಲ್ಲ, ಶಕ್ತಿ ಇಲ್ಲ. ಆದರೆ ಆ ಸನ್ನಿವೇಶ ಬಂದಾಗ ಮುಂದಿನ ಸೀಟನ್ನ ಆ ಒಂದು ಹಿಡಿದು ಮುಷ್ಟಿಯಿಂದ ಮೇಲೆದ್ದು ಈಗ ಹೇಗೆ ನಿಂತು ಮಾತಾಡ್ತಾ ಇದ್ದೇನೋ, ದಯಮಾಡಿ ಛತ್ರಿ ತೆಗಿಬೇಕು. ನಾನೊಬ್ಬ ರೈತನ ಮಗ, ನನಗೆ ಛತ್ರಿ ಹಿಡಿಯಕೂಡ. ಆ ಸಂದರ್ಭದಲ್ಲಿ ಜಗದೀಶ್ ಅವರು, ನಮ್ಮ ಜಗ್ಗೇಶ್ ಅವರು ನನ್ನ ಜೊತೆ ಅವರು ದೊರೆಗೂಡಿಸಿದ್ರು. ಆದ್ರೆ ಖರ್ಗೆ ಅವರು, ವಿರೋಧಿ ಪಕ್ಷದ ನಾಯಕರು, ಕಾಂಗ್ರೆಸ್ ಮುಖಂಡರುಗಳು ಒಬ್ಬ 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 ಕಾಂಗ್ರೆಸ್ ಮುಖಂಡ ರಾಜ್ಯಸಭೆಯಲ್ಲಿ ನಮ್ಮ ರೈತರಿಗೆ ಕಾವೇರಿ ನೀರು ಇವತ್ತು ಏನು ತಮಿಳುನಾಡಿನವರು ಅವ ಹೇಳ್ತಾರೆ, ನಾವು ಪ್ರಣಾಳಿಕೆಯಲ್ಲಿ ಹಾಕಿದ್ದೇವೆ, 1 ಇಂಚು ನೀರನ್ನ ಬಿಟ್ಕೊಡೋದಲ್ಲ. ಈ ಮಾತನ್ನ ಹೇಳ್ತಾರೆ. ನೀವು ಓದಿರಬಹುದು, ನೀವು ವಿದ್ಯಾವಂತರು, ಬುದ್ಧಿವಂತರು, ವಿಷಯ ತಿಳ್ಕೊಂಡಿದ್ದೀರಿ. ದಯಮಾಡಿ ತುಂಬಾ ವಿಷಯ ಮಾತನಾಡಬಲ್ಲೆ ನಾನು. ಇವತ್ತು ಇಡೀ ಹಿಂದೂಸ್ತಾನದಲ್ಲಿ ಹೇಳಿ, ಇದು ದೇವರ ಸಮಾನ ಸಭೆ ಹೇಳಿ, ದಯಮಾಡಿ INDA ನಲ್ಲಿ ಯಾರು ಪ್ರಧಾನಮಂತ್ರಿ ಆಗರು? ಯಾರಾದರೂ ದಯಮಾಡಿ ಯಾವುದೇ ಸಂಕೋಚ ಬೇಡ, ಹೇಳಿ ಯಾರ ಮಹಾನುಭಾವ? ಒಬ್ಬ ಇಲ್ಲ. ನಾನು 13 ಪಕ್ಷಗಳನ್ನ ಕಟ್ಕೊಂಡು 10 ತಿಂಗಳು ರಾಜ್ಯ ಆಳಿದಾಗ ಏನೇನು ಮಾಡಿದೆ ಅನ್ನೋದ್ರ ಬಗ್ಗೆ ಈಗ ನಾನು ಎಲ್ಲ ವಿವರಗಳನ್ನ ಹೇಳಲಿಕ್ಕೆ ಹೋಗಲ್ಲ. 36 ಕೋಟಿ ಜನತೆಗೆ 5 kg ಗೋಧಿ ಕೊಟ್ಟಿದ್ದೇನೆ, 10 kg ಅಕ್ಕಿ ಕೊಟ್ಟಿದ್ದೇನೆ. ಸಿದ್ದರಾಮಯ್ಯ ಹಣಕಾಸಿನ ಮಂತ್ರಿ ಇಲ್ಲಿ 18ನೇ ತಾರೀಕು ಬರ್ತಾರಂತೆ. DK ಶಿವಕುಮಾರ್ ಅವರು ಇಬ್ರು 7 ಕಡೆ ಬಂದು
ಪ್ರಜ್ವಲ್ ರೇವಣ್ಣನ ಸೋಲಿಸಲೇಬೇಕು, ಕುಮಾರಸ್ವಾಮಿನ ಮಂಡ್ಯದಲ್ಲಿ ಸೋಲಿಸಲೇಬೇಕು ಆಟ ಮಾಡಿದ್ದಾರೆ. ಇವತ್ತು ನಿಮ್ಮಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ. ಇದು JDS ಅಲ್ಲ. ಇವತ್ತು ನಾವು NDA ಪಕ್ಷದ ಮುಂದಕ್ಕಂತ ಯಾವ ಪ್ರಜ್ವಲ್ ರೇವಣ್ಣ ಇದ್ದಾರೆ, ಮಂಡ್ಯದಲ್ಲಿ ಕುಮಾರಸ್ವಾಮಿ ಇದ್ದಾರೆ, ಕೋಲಾರದಲ್ಲಿ ನಮ್ಮ ಅಭ್ಯರ್ಥಿ ಕೋವಿ ಸಮಾಜಕ್ಕೆ ಸೇರಿದರು. ಇವತ್ತು ಈ 3 ಜನವನ್ನ ಸೋಲಿಸಿದರೆ JDS ಮುಗಿಯಿತು. ಈ ಮಾತನ್ನ ಸಿದ್ದರಾಮಯ್ಯರು DK ಶಿವಕುಮಾರ್ ಅವರು ಹೇಳಿದ್ದಾರೆ. ನಾನು ಒಂದು ಕಡೆ ಹೋಗೋದಿಲ್ಲ, ಬರೀ JDSಗೋಸ್ಕರ ಕೆಲಸ ಮಾಡಲಿಕ್ಕೆ ನಾವು ಬಂದಿಲ್ಲ. ತುಮಕೂರಲ್ಲಿ ಸೋಮಣ್ಣ, ಇವತ್ತು ಇದೇ ಚಿಕ್ಕಮಗಳೂರಲ್ಲಿ ಆ ಅಭ್ಯರ್ಥಿ ಬಂದು ನನ್ನ ಮನೆಗೆ, ನೀವು ಬಂದು ಮೂಡಿಗೆರೆಯಲ್ಲಿ ನೀವು ಚಿಕ್ಕಮಗಳೂರಲ್ಲಿ ಭಾಷಣ ಮಾಡಬೇಕು, ನಿಮಗೆ ಒಳ್ಳೆ ಅಭಿಪ್ರಾಯ ಇದೆ, ರೈತರಿಗೆ ಸಹಾಯ ಮಾಡಿದ್ರಿ, ಬರಬೇಕು ಅಂತೇಳಿ ಆ ನಿಂತಿರುವ ಅಭ್ಯರ್ಥಿನೇ ಬಂದು ವಿನಂತಿ ಮಾಡಿದ್ರು. ಅಷ್ಟೇ ಅಲ್ಲ, ಇವತ್ತು ಸೋಮಣ್ಣ ಗೆಲ್ಲಬೇಕಾದ್ರೆ ನಾನು ತುಮಕೂರಲ್ಲಿ ಇವತ್ತು ಹೋರಾಟ ನಡೆದಿದ್ರೆ ಕಷ್ಟ ಇದೆ. ಅದರಿಂದ ಕೇವಲ ನನ್ನ ಮೊಮ್ಮಗನ ಗೆಲುವಿಗೆ ಬಂದಿಲ್ಲ. ಇಲ್ಲಿ ಮೋದಿಯವರು ಈ ದೇಶದಲ್ಲಿ ಮತ್ತೆ ಪ್ರಧಾನಮಂತ್ರಿ ಆಗಬೇಕು ಅನ್ನೋ ಬಯಕೆ ದೇವೇಗೌಡರಿಗೆ ವೈಯಕ್ತಿಕವಾಗಿ ನನ್ನದೇನಿದೆ. ಯಾಕೆ ಅಂತ ಹೇಳಿದ್ರೆ, ಇಡೀ ಪ್ರಪಂಚದಲ್ಲಿ ಒಬ್ಬ ನಾಯಕ ಪ್ರಪಂಚದಲ್ಲಿ ಯಾರಾದರೂ ಗುರುತಿಸಲಿಕ್ಕೆ ಸಾಧ್ಯ ಇದ್ರೆ NDAನಲ್ಲಿ ಒಬ್ಬರೇ ಒಬ್ಬರು ನರೇಂದ್ರ ಮೋದಿ ಅವರು. INDAನಲ್ಲಿ ಯಾರಾದರೂ ಒಬ್ಬ ಇದ್ದಾನೆ ಅಂತೇಳಿ ಈ ಸಭೆಯಲ್ಲಿ ಯಾರಾದರೂ ಕೈ ಎತ್ತಿದ್ರೆ ನಾನು ತಲೆ ಬಾಗ್ತೇನೆ. INDAನಲ್ಲಿ ಅಂತ ಒಬ್ಬ ಮುಖಂಡ ಇಲ್ಲ. ಇದು ಯಾವುದೇ ಅಹಂಕಾರದಿಂದ ಮಾತಾಡೋದಿಲ್ಲ. 18 ರಾಜ್ಯಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರದ ನಡೆಸ್ತಾ ಇದೆ. ಕೇವಲ 3 ರಾಜ್ಯ, ಕರ್ನಾಟಕ, ತೆಲಂಗಾಣ, ಹಿಮಾಚಲ ಪ್ರದೇಶ. ಎಲ್ಲಿದೆ? ಯಾಕೆಗಾಯ್ತು? ಯಾರ ಕಾರಣ ಇದಕ್ಕೆ? ನಾನು ಕಾರಣನ. ನನ್ನ ಸರ್ಕಾರ ತೆಗೆದ್ರು. ಯಾಕೆ? ಯಾವ ತಪ್ಪು ಮಾಡಿದ್ದೆ? ನಾನು ತುಂಬಾ ವಿಷಯಗಳನ್ನು ಮಾತಾಡಬಲ್ಲೆ. ಜಗದೀಶ್ ಅವರು ಒಂದು ವಿಷಯ ಹೇಳಿದ್ರು, ನೀರಾವರಿ ಬಗ್ಗೆ ನನ್ನ ಹೋರಾಟ. ನಾನು ತುಂಬ ಮಾತನಾಡಲಿಕ್ಕೆ ಹೋಗಲ್ಲ. ನಾನು ಎಲ್ಲರೂ ಪುಣ್ಯಾತ್ಮ ನೀವೇನು ನಿಂತು ಇವತ್ತು ರವಿಯವ್ರ ಮಾತು, ಜಗ್ಗೇಶ್ ಅವ್ರ ಮಾತು, NDA ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಅವ್ರ ಮಾತುಗಳನ್ನು ಕೇಳಿದ್ದೀನಿ. ನಾನು ನಿಮ್ಮಲ್ಲಿ ವಿನಂತಿ ಮಾಡ್ತೀನಿ, ಯಾರು ಏನೇ ಅಪಪ್ರಚಾರ ಮಾಡಿ ನಮ್ಮ ಕೊಡುಗೆ ಹಾಸನದ ಲೋಕಸಭಾ ಕ್ಷೇತ್ರದಿಂದ ಒಂದು ಅಭ್ಯರ್ಥಿ 400 ಜನ ಗೆಲ್ತೇವೆ ಅನ್ನುವ ಒಂದು ಸರ್ವೆ ವರದಿ ಇದೆ. ಅದರಲ್ಲೂ ನಮ್ಮ ಕರ್ನಾಟಕದಿಂದ, ಅದರಲ್ಲೂ ಮಾಜಿ ಪ್ರಧಾನಮಂತ್ರಿ ಕ್ಷೇತ್ರ ಹಾಸನ ಲೋಕಸಭಾ ಕ್ಷೇತ್ರದಿಂದ ಇವತ್ತು NDA ಅಭ್ಯರ್ಥಿ ಪ್ರಜ್ವಲ್ ಗೆಲ್ಲಿಸಿಕೊಡೋದ್ರ ಮುಖ್ಯ ಪುಣ್ಯಾತ್ಮ. ನೀವು ಮನೆಗೆ ಮೊಬೈಲ್ ಇದೆ, ನಿಮ್ಮ ಸ್ನೇಹಿತರುಗಳಿಗೆ ಎಲ್ಲ ಕಡೆಗೆ ತಿಳಿಸಿ, ತಾವು 26ನೇ ತಾರೀಕು ಪ್ರಜ್ವಲ್ ರೇವಣ್ಣ ಗೆಲ್ಲಲಿಕ್ಕೆ ಅವರ ನಂಬರ್ ಕ್ರಮ ಸಂಖ್ಯೆ 2 ದಯಮಾಡಿ ಸಹಾಯ ಮಾಡಬೇಕು ಅಂತ ಹೇಳಿ ಕೈ ಮುಗಿದು ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಸರ್ವರಿಗೆ ನಮಸ್ಕಾರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.